ಕೃಷ್ಣಾ ನದಿಯ ಪ್ರವಾಹದಲ್ಲಿ ಎನ್ಡಿಆರ್ಎಫ್ ಸಿಬ್ಬಂದಿ ಬೋಟ್ ಪಲ್ಟಿಯಾಗಿದ್ದು ಪರದಾಡುವ ಪರಿಸ್ಥಿತಿ ಅಧಿಕಾರಿಗಳಿಗೆ ಉಂಟಾಗಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಕೃಷ್ಣಾ ನದಿಯ ಪ್ರವಾಹದಲ್ಲಿ ಎನ್ಡಿಆರ್ಎಫ್ ಸಿಬ್ಬಂದಿ ಬೋಟ್ ಪಲ್ಟಿಯಾಗಿದೆ. ರಾಯಬಾಗ ತಾಲೂಕಿನ ಕುಡ್ಚಿ ಪಟ್ಟಣದ ಬಳಿ ಕೃಷ್ಣಾ ನದಿಯಲ್ಲಿ ಈ ಘಟನೆ ನಡೆದಿದೆ. ಕುಡ್ಚಿ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಪಂಪ್ ಸೆಟ್ ಸರಿಪಡಿಸಲಿಕ್ಕೆ ಹೋಗಿದ್ದ ಹೆಸ್ಕಾಂ ಸಿಬ್ಬಂದಿ ಒಂದು ವಾರದಿಂದ ಕುಡ್ಚಿ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಆಗದೆ ಸಮಸ್ಯೆಯಾಗಿತ್ತು. ಪಂಪ್ ಸೆಟ್ ಸರಿಪಡಿಸಲು ಕೃಷ್ಣಾ ನದಿಗೆ ಎನ್ಡಿಆರ್ಎಫ್ ತಂಡದ ಜೊತೆಗೆ ಹೋಗಿದ್ದ ಹೆಸ್ಕಾಂ ಮತ್ತು ಪುರಸಭೆ ನೀರು ಸರಬರಾಜು ಮಾಡಿದ್ದಾರೆ. ಈ ವೇಳೆ ನೀರು ಹರಿವು ಹೆಚ್ಚಾಗಿದ್ದರಿಂದ ಕಂಟ್ರೋಲ್ ತಪ್ಪಿ ಪಲ್ಟಿಯಾದ ಎನ್ಡಿಆರ್ಎಫ್ ಬೋಟ್. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ನದಿ ನೀರಿನ ಬಸಕ್ಕೆ 1 ಕಿಲೋಮೀಟರ್ ದೂರದವರೆಗೆ ಹರಿದುಕೊಂಡು ಹೋದ ಹೆಸ್ಕಾಂ ಕುಡ್ಚಿ ಪವರ್ ಮ್ಯಾನ್ ಸಿಬ್ಬಂದಿ ಕಾಶಿನಾಥ್ ಕಾಂಬ್ಳೆ, ಟಿಎಂಸಿ ವಾಟರ್ ಮ್ಯಾನ್ ಪ್ರತಾಪ್ ಪಾರ್ತ್ನಹಳ್ಳಿ ಅವರನ್ನು ರಕ್ಷಿಸಲಾಗಿದೆ. ಹೆಸ್ಕಾಂ ಸಿಬ್ಬಂದಿಗಳ ಧೈರ್ಯದ ಈ ಕಾರ್ಯಕ್ಕೆ ಜಿಲ್ಲಾಡಳಿತ, ತಾಲೂಕಾಡಳಿತ ಹಾಗೂ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. जगह में लगे लगे बस आकाश बस समाधान ले, बस समाधान ले. बोट कभी आने वाला? मेरे बाद में आने वाला क्या तुम्हारा बोट? पेट्रोल गान बाहर लेने ले उनका. ए हग्गा हुशार उधर ऐसा ऐसा जाता था तो क्या करते थे? अरे हम भी इसको साथ है भाई, हम इंसान भगवान नहीं, हम भी इंसान है. पहले अपना बचाना है. अपना बचाना क्या था? आराम से रहो. ए सागस रमेश फिर एंजॉय करके क्यों बोलते हो? क्यों आते हो उधर पे? कौन हम लोग नहीं बोला? ए रमेश, ए जबर ए रमेश हाथ कौन दिखड़ बा? ए आधार बिडप्ಪ ಬಂದ್ರ ಬೈನಾ जाफर भाई इधर बंद. ध्यान नहीं रहा यार, इतना वो कर रहा है लोग. देखो तो बैठे आराम से. ಘಟನೆ ಅಂತ ಏನಲ್ಲ, ಆದರೆ ಏನಾಗಿದೆ ಅಂದರೆ ಜಾಕ್ವೆಲ್, ಕುಡಿಯೋ ನೀರಿನ ಜಾಕ್ವೆಲ್ ಅದು ನದಿ ಆ ತೀರದಾಗಿತ್ತು. ಅದು ಸುಮಾರು 5ರಿಂದ 6 ದಿನದಿಂದ ಬಂದಿತ್ತು. ಅದಕ್ಕೆ ಈ ಮುನ್ಸಿಪಾಲ್ಟಿ ಚೀಫ್ ಆಫೀಸರು ಆಯ್ತು, ಎಲ್ಲರೂ ಆಯ್ತು, ಅದನ್ನು ಸರಿಪಡಿಸ್ಬೇಕು ಅಂತ ಕುಡ್ಚಿ ಗ್ರಾಮಸ್ಥರದ ಒಂದು ಬೇಡಿಕೆ ಇದ್ದ ಕಾರಣ ಕುಡಿಯೋ ನೀರಿನ ಬಗ್ಗೆ ಕ್ರಮ ಕೈಗೊಳ್ಳ್ರಿ ಅಂತ ಏನೋ ಹೇಳಿದರು. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಯವರು ಅವರ ಅವಶ್ಯಕತೆ ಇತ್ತಲ್ಲಿ. ಕಾರಣ ಅಲ್ಲಿ ಆ ಒಂದು ಜಾಕ್ವೆಲ್ ಮೋಟ್ರದ್ದು ಒಂದು ಜಂಪ್ ಕಟ್ಟಾಗಿತ್ತು ನಡಕ್ಕೆ. ಅದಕ್ಕೆ NDRF ಅವರ ಸಹಾಯದಿಂದ ಇವತ್ತು ಅವ್ರು ಬಂದ್ರು ಅಂಥೇಳಿ, ಅವ್ರ ಸಹಾಯದಿಂದ ಅಲ್ಲಿ ತಲುಪಲು ಅದು ಸಾಧ್ಯವಾಗ್ತಿತ್ತು ಅಂಥೇಳಿ ಇವತ್ತು ಅವರು ಆ ಒಂದು ನಿಟ್ಟಿನಲ್ಲಿ ಹೋದಾಗ 2 ಬೋಟ್ ಹೋದವು ಅಲ್ಲಿ. ಅದರಲ್ಲಿ ಒಂದು ಬೋಟ್ ಇವ್ರು ಇದ್ದಂಥ ಬೋಟು ಟರ್ಟಲ್ ಆಯಿತು, ಅಂದ್ರೆ ಅಪ್ಸೈಡ್ ಡೌನ್ ಆಯ್ತು. ಅದು ಅಪ್ಸೈಡ್ ಅಲ್ಲಿ ಇದಕ್ಕೆ ಬಡ್ದು, ಹೀಗಾಗಿ ಅವರು ನೀರಿನ ಇದರೊಳಗೆ ನೀರಾಗ ನದಿ ನೀರೊಳಗೆ ಒಳಗೆ ಬಿದ್ದರು. ತದನಂತರ ಅದು ನೀರಿನ ರಭಸಕ್ಕೆ ಅವ್ರು ಹಂಗೆ ಈಶಾಡ್ಕೊತ ಇದಕ್ಕೆ ಬಂದರು. ಲೈಫ್ ಜಾಕೆಟ್ ಎಲ್ಲ ಇತ್ತು, NDRF ಟೀಮ್ ಎಲ್ಲ ಸೇಫ್ಟಿ ಪ್ರೊವೈಡ್ ಮಾಡಿದ್ರು ಅವರು.
ಆದರೂ ಕೂಡ ನೀರಿನ ರಭಸ ಜಾಸ್ತಿ ಇತ್ತು ಮತ್ತು ಇವರಿಗೆ ಈಶಾಡ್ಲಿಕ್ಕೆ ಬರ್ತಿತ್ತು. ಆದರೂ ನೀರಿನ ಒಂದು ಫೋರ್ಸ್ದಿಂದ ಅವರು ಮುಂದೆ ಸುಮಾರು 1 ಕಿಲೋಮೀಟರ್ ದೂರದಾಗ ಅವರು ಈಶಾಡಿ ತಮ್ಮ ಸರ್ವ ಪ್ರಯತ್ನದಿಂದ ನದಿಯ ಈ ತೀರಕ್ಕೆ ಬರಲಿಕ್ಕೆ ಪ್ರಯತ್ನ ಪಟ್ಟರು. ಹೀಗಾಗಿ ಬಂದಂಥ ಸಮಯದಲ್ಲಿ ಸುಮಾರು ಒಂದು ಗಿಡಗಳಿದ್ದು, ಆ ಗಿಡಗಳು ಹಿಡ್ಕೊಂಡು ಇವರು ಅಲ್ಲಿ ನಿಂತಾಗ, ಆ ಗಿಡದ ಒಂದು ಸಹಾಯದಿಂದ ಅಲ್ಲಿ ನಿಂತಾಗ ಅಲ್ಲಿಂದ ಫೋನ್ ಮಾಡಿದ್ರು, ಹಿಡ್ಕೊಂಡು ಅವ್ರು ಫೋನ್ ಮಾಡಿದ್ರು ನಮ್ಮೊಬ್ಬರು ಸಿಬ್ಬಂದಿಗೆ, ಹಿಂಗೆ ನಾನು ಇಲ್ಲಿ ಬಂದಿದ್ದೀನಿ, ನೀವು ಬರ್ರಿ ಅಂತೇಳಿ. ಅವಾಗ ನಮ್ಮ ಹುಡುಗರೆಲ್ಲ ಸುಮಾರು ಒಂದು ಇಲ್ಲಿಂದ ಎಲ್ಲ ರೋಪ್ ಗೀಪೆಲ್ಲ ತೊಗೊಂಡು ಹೋಗಿ ಸುಮಾರು ಒಂದು ನದಿ ತೀರಿನ ಒಂದು 200-250 ಮೀಟ್ರ್ ಒಳಗೆ ಅಷ್ಟು ದೂರದಲ್ಲಿದ್ದರು. ಸ್ವಲ್ಪ ನಡೆದ ನಂತರ ಈಶಾಡಿ ಹೋಗಿ ಕರ್ಕೊಂಡು ಬಂದ. ಸರಿ, ಎಷ್ಟು ಜನ ಹೋಗಿದ್ರಿ ಒಳಗ್ರಿ? ಒಬ್ಬರೇ ಕಂಬಳಿ ಅಂತೇಳಿ. ಬಟ್ ಇವ್ರಿಗೆ ಒಳ್ಳೆ ಸುಮಾರು 5 ಜನ ಏನಿದಾರಲ್ಲ ಅವರೆಲ್ಲ ಅವ್ರನ್ನ ರೆಸ್ಕ್ಯೂ ಮಾಡಿದರು, ಕರ್ಕೊಂಡ್ಬಂದರು. ಸರಿ, NDRF ಏನು ಸಹಾಯ ಮಾಡಲಿಲ್ಲ ರೀ? ಅಂದ್ರೆ ಅದು ಏನಾಗಿತ್ತು ಮಾಡಿದ್ರು ಅವರು. NDRF ಆಗಲಿ, ಕುರ್ಚಿದಾಗಲಿ, ತಹಸೀಲ್ದಾರ್ ಸಾಹೇಬರಾಗಲಿ, ಪೊಲೀಸರಾಗಲಿ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಇದು ಯಾವುದು ಊಹೆ ಮಾಡಲಿಲ್ಲ. ಯಾಕಂತಂದ್ರೆ ಬೋಟ್ ಸಡನ್ಲಿ ಹೋಗಿ ಆ ಒಂದು ಗೋಡೆಗೆ ಅಪ್ಪಳಿಸಿ ಅದು ಟರ್ಟಲ್ ಆಗಿಬಿಡ್ತದೆ. ಇನ್ನೊಂದು ಬೋಟಲ್ಲಿ ನಿಂತಿತ್ತು, ಅದಕ್ಕೆ ಅಪ್ಪಳಿಸಿ ಟರ್ಟಲ್ ಆಗಿಬಿಡ್ತು. ಇದೇನು ಒಂದು ಇದರಲ್ಲಿಂದ ಸಮಸ್ಯೆ ಆಗ್ತು. NDRF ಸಹಾಯ ಅಂದ್ರೆ ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿದ್ದರು. ಇದೊಂದು ಊಹಿಸಲಾರ್ದಂಥ ಒಂದು ಘಟನೆ. ಬಟ್ ಸ್ಟಿಲ್ ಯಾವುದಕ್ಕೂ ದೇವರ ಅನುಗ್ರಹ, ನಮ್ಮೆಲ್ಲ ಆಫೀಸರ್ಸ್ ಅವರ ಅನುಗ್ರಹ. ನಾವು ಒಂದು ಚಿಂತನೆ ಮಾಡ್ತೀವಿ, ಇದಷ್ಟೇ ಅಲ್ದನ ಸುಮಾರು ಕಡೆ ಪ್ರತಿ ವರ್ಷವೂ ನಮ್ಮ ಈ ಹೆಸ್ಕಾಂ ಸಿಬ್ಬಂದಿಗಳಾಗಲಿ ಎಲ್ಲರಾಗಲಿ ತಾವು ಒಂದು ಜೀವದ ಒಂದು ಹಂಗಿಲ್ಲದನೇ ಈ ಸೇವೆಯಲ್ಲಿ, ಜನರ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ. ಮಾಡ್ತೀವಿ. ಯಾಕಂತಂದ್ರೆ ನಮ್ಮ ಹೆಸ್ಕಾಮ್ದು ಒಂದು ಹೆಸರು ಉಳಿಬೇಕು ಅಷ್ಟೇ ನಾನು ಇವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ಥರ ಇನ್ಮೇಲೆ ಇಂಥ ಕೆಲಸ ಮಾಡೋ ಮುಂಚೆ ಸ್ವಲ್ಪ ಮುಂಜಾಗ್ರತೆಯಾಗಿ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಇದನ್ನು ಮಾಡಬೇಕಂತೇಳಿ ಇವರಲ್ಲಿ ನಾನು ಮನವಿ ಕೂಡ ಮಾಡ್ತೀನಿ. ಯಾಕಂದರೆ ಇವತ್ತು ಅವರು ಬಂದರೆ ಒಂದು ದೇವ್ರದ ಅನುಗ್ರಹ ಅಂತ ಹೇಳಬೇಕು. ಮತ್ತು ಎಲ್ಲರಿಗಿಂತ ಮೇಗಲ ಅವರ ಧೈರ್ಯ ಭಾಳ ಇಂಪಾರ್ಟೆಂಟ್. ಅವತ್ತನ್ನು ಮೆಚ್ಚಬೇಕು. ಸ್ವಲ್ಪ ಅಲ್ಲಿ ಯಾವ ರೀತಿ ಏನಾಗಿದೆ ಅವ್ರು ಇದನ್ನು ಕೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಒಂದು 5-6 ದಿನದ ಸ್ವಲ್ಪ ಜಾಕಿಲ್ ನೀರು ಬಂದಿತ್ತಿರದ, ಅದಕ್ಕೆ ಲೈನ್ ಕೊಟ್ಟು ಚಾಲೂ ಮಾಡ್ಬೇಕಂತೇಳಿ NDRF ತಂಡ ಬಂದೈತಿ. ನೀವು ಬರ್ರಿ ಅಂತ ಹೇಳಿದ್ರೆ ಅವರು ಕರೆದಾರೆ ನಮಗೆ. ಯಾರು ಕರೆದ್ರಿ? ಅಲ್ಲಿ ಚೀಫ್ ಆಫೀಸ್ ಮುನ್ಸಿಪಾಲ್ಟಿದವ್ರು ಹೋಗಿ ಅಂತ ಅವರಿಗೆಲ್ಲ ಲೈನಾಗ ಬಂದ್ ಮಾಡಿಸಿ ಅಂತ ನಾವೆಲ್ಲರೂ ಹೋಗೋಣ, ಅಲ್ಲಿ ಮೇಲೆ ಹೋಗಿ ಅದು ವೈರ್ ಕನೆಕ್ಷನ್ ಕೊಟ್ಟು ಚಾಲೂ ಮಾಡ್ಕೊಂಡು ಬರೋಣ ಅಂತೇಳಿ ಅಂತ ಹೇಳಿದ್ರು ಅವ್ರು. ನಮಗೂ ಲೈಫ್ ಜಾಕೆಟ್ ಅದು ಕೊಟ್ಟಿದ್ರೆ ಹಾಕ್ಕೊಂಡು ಫಸ್ಟ್ ನಮ್ಕಿನ್ನ ಒಂದು ಬೋಟ್ ಹೋಗಿತ್ತಿರದ, ಅದು ಹೋಗಿ ಅವ್ರಿಗೆ ನಮ್ಗೆ ಒಂದು 100 ಮೀಟರ್ ಸ್ವಲ್ಪ ದೂರ ಇತ್ತು ನಮ್ಮ ಬೋಟ್ಗೆ. ಅವ್ರು ಅಲ್ಲಿ ಹೋಗಿ ರೀಚ್ ಆದ ಬಳಿಕ ನಾವು ಅವ್ರ ಹಿಂದಿಂದ ಹೋದಿವ್ರಿ. ನಾವು ಹೋದಿವ ಅಂತ ಅದು ನೀರು ಫುಲ್ ಫೋರ್ಸ್ ಬಂದು ಫುಲ್ ಏನಾತ್ರಿ ಹೋಗಿ ಅದು ಮತ್ತೊಂದು ಬೋಟ್ ಇತ್ತಲ್ರಿ, ಆ ಬೋಟಿಗೆ ಬಡ್ದು ನಮ್ಮದು ನಾವು ಕೂತದ ಬೋಟ್ ಪಲ್ಟಿ ಆಗಿಬಿಡ್ತಾರೆ. ಪಲ್ಟಿಯಾಗಿ ನಾವು ಅದು ಲೈಫ್ ಜಾಕೆಟ್ ಇದ್ದು ಕೆಳಗಡೆ ಒಂದು ಬಲೂನ್ ಕಟ್ಟಿ ಒಂದು ಇದನ್ನು ಬಿಟ್ಟಿದ್ರು, ಹಗ್ಗ ಬಿಟ್ಟಿದ್ರು ಅವ್ರು. ಆ ಹಗ್ಗ ಹಿಡ್ಕೊಂಡ್ರು ಅದು ನೀರಿನ ಇದಕ್ಕೆ ನಮ್ಮ ಒಳಗೆ ನೀರಿನೊಳಗೆ ಮುನಿಸಿ ಒಮ್ಮೆ ನಡ್ಬಾರಕ್ಕೆ ಹೋಗಿ ಬಿಡ್ತಿರೋದು. ನಮ್ಮ ಜೋಡಿ ಇದ್ದವರು ಬೋಟ್ನಾಗಿದ್ದವರು ಅವರು ಒಂದು 3 ಜನ ನನಗಿಂತ ಮೊದಲು ಒಂದು ಸ್ವಲ್ಪ ದೂರ ಅವರು ಅಲ್ಲಿ ಹೊಳೆಗೆ ಹರ್ಕೊಂಡು ಹೋದ್ರಿ. ಅವ್ರು ನಾ ಒಬ್ಬ ಹಿಂದೆ ಉಳಿದಿನ್ರಿ ಅಂತ ನಾನು ಮತ್ತು ಇನ್ನೊಬ್ಬ ಮುನ್ಸಿಪಾಲ್ಟಿ ಪ್ರತಾಪ್ ಅಂತೇಳಿ ಅವರು ಈಸಾಡ್ಕೊಂಡು ಒಂದು ಸ್ವಲ್ಪ ಭಾಳ ದೂರ ಹೋದಿರಿ. ಹೋಗಿ ಗಿಡಗಳು ಬರೋಣ, ಅಲ್ಲಿ ಗಿಡಗಳಿಗೆ ಈಸಾಡ್ಕೊಂಡು ಗಿಡದ ಮ್ಯಾಗ ಕೂತ ನನ್ನ ಕಿಶಾಗ ಫೋನ್ ಬಿದ್ದೈತೆ ನೋಡಿ. ಫೋನ್ ಇತ್ತು ನನ್ನ ಕಡೆ ಇತ್ತು, ಅದನ್ನು ತೊಗೊಂಡು ನಮ್ಮ ಸೈಯದ್ ಅವ್ರಿಗೆ ಫೋನ್ ಹಚ್ಚಿನ್ರಿ. ಅತ್ತಾನ ಅವರು ಇಂಥಲ್ಲಿ ಅದಾನೆ ಇಲ್ಲಿ ಅಂದ್ರೆ ನಮ್ಮದು ಏರಿಯಾ ಅಲ್ಲೇ ಬರ್ತೈತ್ರಲ್ಲ, ಇಂಥ TC ಅಂತೇಳಿ ಬಾನ ಅವಾಗ ನಮ್ಮ KB ಸ್ಟಾಫ್ ಎಲ್ಲ ಬಂದು ಹಗ್ಗ ತೊಗೊಂಡು ಅಲ್ಲಿಂದ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ನಾನು ಹೊರಗೆ ತೊಗೊಂಬಂದ್ರೆ. ಆಮೇಲೆ ಅವರು NDRFದವ್ರು ಆಮೇಲೆ ಬಂದು ಮತ್ತೊಬ್ಬರು ಉಳಿದಿರೋದು ಒಳಗೆ ನೀರಿನಾಗ ಅವ್ರನ್ನ ತೊಗೊಂಡು ಬಂದರು. ಈಗ ಎಲ್ಲರೂ ಸೇಫಾಗಿ ಬಂದಾರಲ್ರಿ? ಎಲ್ಲರೂ ಸೇಫ್ ಅದಾರ. ಎಷ್ಟು ಜನ ಹೋಗಿರಿ ನೀವು ರೀ ಟೋಟಲ್? ನಾವು ನಮ್ಮ KB ಡಿಪಾರ್ಟ್ಮೆಂಟಿಂದ ನಾವು ಒಬ್ಬ ಹೋಗಿದ್ರಿ. ಆಮೇಲೆ ನಂಗೆ ಹಿಂಗಾದ ಬಳಿಕ ನಮ್ಮ ಸ್ಟಾಫ್ ಎಲ್ಲ ಬಂದು ನಾನು ಅಲ್ಲಿಂದ ಕರ್ಕೊಂಡ್ಬಂದೆ. ತಮ್ಮ ಹೆಸರು? ನನ್ನ ಹೆಸರು ಕಾಶಿನಾಥ್ ಕುಮಾರ್ ಕಂಬಳಿ. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.